ರತ್ನಮ್ಮ ಅಂತ ನಮ್ದು ಇಲ್ವಳ್ಳಿ ಇವರು ನಮ್ಮ ರಿಲೇಷನ್ ಆಗಬೇಕು. ನಾನು ಅವಾಗ ಈ ಮನೆ ಚೇಂಜ್ ಮಾಡಿದಾಗ ಅವಾಗ ಒಂದು 7 ದಿವಸ 15 ದಿವಸ ಇದ್ದೋಗಿಲ್ಲ ಸರ್. ಇವನು ಯಾವಾಗೂ ಸ್ವಲ್ಪ ಜಗಳ ಮಾಡ್ತಾನೆ ಇರೋನು. ಯಾರು ಈ ಹುಡುಗಿ ಮ್ಯಾಗ ಯಾರು? ಕಿರಣ್ ಅನ್ನೋ ಹುಡುಗ. ಆಮೇಲೆ ಈ ಅಪ್ಪ ಬಂದಿದ್ರಲ್ಲ, ಈ ಕಿರಣ್ ಇವ್ರು ಗಂಡನೇ ಅಂದರೆ ಡೈವರ್ಸ್ ಆಗಿತ್ತು. ಡೈವರ್ಸ್ ಆದ್ಮೇಲೆ ಇವ್ರ ಮನೆಗೆ ಬಂದ್ವಿ, ಬೇರೆ ಮನೆಗೆ. ಆಮೇಲೆ ಇವ್ರು ಯಾವ ಡೈವರ್ಸ್ ಆದ್ರೆ ಗಂಡ ಹೆಂಡತಿ ಜೊತೆಲೇ ಇದ್ರು? ಇಲ್ಲ ಸರ್, ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಏನು ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ನಾನು ಅವಾಗ ಬರೇನು ನೋಡ್ಕೊಂಡೆ ನಾನು ಹೊರಟೋಗಿದ್ದೀನಿ ಸರ್. ಅವಾಗೇನು ಹಿಂಗೆ ಚೆನ್ನಾಗಿದ್ರು, ಕಿತ್ತಾಡ್ತಾ ಇಲ್ಲ. ಆಮೇಲೆ ಇತ್ತೀಚೆಗೆ ಏನು ಮಾಡ್ತಾರ, ನಾನು 2 ತಿಂಗಳಿಗೆ ಬಂದಿದ್ದೆ ಸರ್. ಇವತ್ತು ಬಂದು ನಾನು 3 ದಿವಸ ಆಯಿತು. 3 ದಿವಸದಲ್ಲಿ ಚೆನ್ನಾಗಿದ್ರು. ನೀನು ಮಾಯವನ್ನ ಮಾಡ್ಕೊಂಡಿರಿ ಅಂತ ಈಕೆ, ನೀನು ಯಾರನ್ನ ಮಾಡ್ಕೊಂಡಿ ಅಂತ ಆಕೆ ಈ ಥರ ಮಾಡ್ಕೊಂಡು ಬೆಳಗ್ಗೆನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾನು ಅವಾಗ ಬೇಡ ಹೊಡಿಬೇಡಪ್ಪ, ಯಾಕಪ್ಪ ಏನು ತಪ್ಪು ಮಾಡೋಡೆ ಅಂತ ಹೇಳಿದ್ವಿ. ಹಿಂಗೆಲ್ಲ ಇದು ಮಾಡ್ತೀವಿ, ಹಿಂಸೆ ಕೊಡ್ತೀಯಾ, ಅವ್ಳಿಗೆ ಯಾರಿಲ್ಲ ಅಂದ್ಬಿಟ್ಟು ಹಿಂಸೆ ಕೊಡ್ತೀಯ ಅಂತ ನಾನು ಕೇಳಿದ್ದೀನಿ ಸರ್. ಆಮೇಲೆ ನಾನು ಫಸ್ಟ್ ಒಂದು ಸಾರಿ ಹೊಡೆಯೋಕ್ಕೆ ಬಂದ ಈಚೆ ಕರ್ಕೊಂಬಂದಿದ್ದೆ ನಾನು. ಬಾಮ್ಮ ಏನಿದೆ ಟೈಮ್ ಸಿಗಲ್ಲ ಬಾ ಅಂತ. ಮತ್ತೆ ಊಟಕ್ಕಂತ ಒಳಗೆ ಹೋದರೆ ಸರ್ ಕುತ್ಕೊಂಡಿದ್ದಾಳೆ ಸರ್, ಊಟ ತಿನ್ನೋ ಕೊಟ್ಟಿಲ್ಲ. ಅಷ್ಟೊತ್ತಿಗೆ ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ಬಂದ್ಬಿಟ್ಟು ಅಂತ ಕೈಯೆಲ್ಲ ಅವನಿಗೆ ಕುಯ್ಕೊಂಬಿಟ್ಟು ನಾವೇನು ಮಾಡಿದೆ ಸರ್, ನಾನು ಹೋಗ್ಬಿಟ್ಟು ಸ್ವಲ್ಪ ಇದಾಗ್ದೆ, ಯಾಕಪ್ಪ ಹಿಂಗೆ ಮಾಡ್ಕೊಂಡೆ ಅಂತ ನಾನು ಅಂದೆ. ಅಂದು ಸ್ವಲ್ಪ ಹೊತ್ತಿಗೆ ದುಡ್ಡು ಕೊಡು ಅಂತ ಹಿಂಸೆ ಇಟ್ಟಿದೆ. ಈ ಹುಡುಗಿ ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ಸರ್ ಕುತ್ಕೊಂಡಿದ್ದಾಳೆ ಸರ್, ಹಿಂಗೆ ಅದನ್ನು ಬಿಟ್ಟು ತಿನ್ನಿಸ್ಬಿಟ್ಟೆ ಸರ್. ತಿರ್ಸ್ಬಿಟ್ಟು ಆಮೇಲೆ ಬೇಡಪ್ಪ ಅಂತ ನಾನು ಎತ್ಬಿಟ್ಟು ನೂಗ್ಬಿಟ್ಟೆ ಸರ್. ನಾನು ಹೋಗಿ ಮಂಚಕ್ಕೆ ಬಿದ್ದೆ ಈ ಕೈ ಹೋಯ್ತು. ಆಮೇಲೆ ಲಾಕ್ ತೆಗಿಯೋಕೆ ಈಚೆಗೆ ಬರೋಕ್ಕೆ ಬಿಡ್ತಾನೆ ಇಲ್ಲ ಸರ್. ನನ್ನ ಬೀಗ ತೆಗಿಯೋಕ್ಕೆ ಬಿಡ್ತಾಯಿಲ್ಲ, ಲಾಕ್ ಮಾಡಿಬಿಟ್ಟವು ಸರ್, ಎಲ್ಲ ಲಾಕ್ ಮಾಡಿಬಿಟ್ಟು. ಆಮೇಲೆ ನಾನೇನು ಮಾಡಿದೆ, ಡೈಲಿ ಬೇಡ ಅಂದರೆ ಚಾಕು ಎತ್ಕೊಂಡು ಸರ್ ಹೆಂಗೆ ತಿಗುದಾಕ್ಬಿಡ್ತೀನಿ ಸರ್. ಬಾಡಿಗೆಲ್ಲ ನಾವು ಸರ್ ಎಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲ ಚುಚ್ಚಿರೋದೆ ಅವನು. ಎಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲ ಚುಚ್ಚೋಣ ಸರ್ ಅವನು. ನಾನು ನೋಡಿದೆ ಸರ್, ಮನೆ ಎಲ್ಲರ ಬರೀ ರಕ್ತ. ಯಾವ ಏರಿಯಾದಲ್ಲಿ ಇರೋದು? ಯಾವ ಏರಿಯಾದಲ್ಲಿ ಅವರು? ಗೊತ್ತಿರೋ ಸರ್ ಯಾವ ಏರಿಯಾ. ಅವ್ರ ಸ್ವಂತ ಊರು ಯಾವುದು? ಸ್ವಂತ ಊರ ಅವ್ರ ಸ್ವಂತ ಊರು ಅಗ್ರಾಮ. ಅವ್ರ ಅಮ್ಮ ಮನೆಯಲ್ಲೇ ಇದ್ದು ಸರ್. ಅವರು ಅಂದರೂ ಇಲ್ಲಿಗೆ ಬಂದು ಇಲ್ಲೇನೋ ಕೆಲಸ ಮಾಡ್ಕೊಂಡು ಒಂದು ಮಗು ಇದೆ ಸರ್, ಮಗು ನೋಡ್ಕೊಂಡು ಓದಿಸ್ಕೊಂಡು ಇದ್ಲು ಸರ್. ಅವಳು ಈ ಥರ ಮಾಡಿದ್ದಾನೆ ಸರ್ ಇವನು. ನಾನು ಅವಾಗ ಹೇಳ್ತಾರೆ ಇದ್ದೀನಿ ಸರ್, ನೀನು ಸಾಯಿಸ್ತೀನಿ ಅಂತ ಇದನ್ನೇ ಅವಾಗ ಹೇಳ್ತಾ ಇದ್ರು ಸರ್. ನನ್ನ ಗಂಡ ಇದೇ ಮಾತು. ಅವ್ರ ಗಂಡ ಕಿರಣ್ ಅವರು? ಕಿರಣ್ದು ವೆಂಕಟಕೋಟೆ ಸರ್. ಅವನು ಏನು ಕೆಲಸ ಮಾಡ್ತಾರೆ ಸರ್? ಅದು ಗೊತ್ತಿಲ್ಲ ಸರ್ ನನಗೆ. ಇವ್ರೇನು ಕೆಲಸ ಮಾಡ್ತೀರಿ ಅಮ್ಮ? ಸರ್ ಇವರು ಗಾರ್ಮೆಂಟ್ಸ್ ಕೊಟ್ಟಾರೆ ಸರ್.